ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಚನ್ನಗಿರಿ ಆಸುಪಾಸು ಸಂಪೂರ್ಣವಾಗಿ ಮಳೆಯಿಂದ ಆವೃತ. ಕೆಂಗಾಪುರ ಬಳಿ ಹರಿದ್ರಾವತಿ ನದಿ ತುಂಬಿ ಹರಿತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಚನ್ನಗಿರಿ ತಾಲೂಕಿನಾದ್ಯಂತ ರಾತ್ರಿ ಭಾರೀ ಮಳೆ ಸುರಿದುಬಿಟ್ಟಿದೆ. ಕೆಂಗಾಪುರ ಬಳಿ ಹರಿದ್ರಾವತಿ ನದಿ ಭರ್ತಿಯಾಗಿ ಹರಿತಾ ಇದೆ. ಭಾರೀ ಮಳೆಯಿಂದಾಗಿ ಶ್ರೀರಾಮಲಿಂಗೇಶ್ವರ ಮಠಕ್ಕೆ ನೀರು ನುಗ್ಗಿದೆ. ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳು ಮನೆಗಳಿಗೆ ನುಗ್ಗಿಬಿಡುತ್ತೆ, ದೇವಸ್ಥಾನ ಮಠಗಳಿಗೆ ನೀರು ನುಗ್ಗುತ್ತೆ. ಸದ್ಯ ದಾವಣಗೆರೆ ವಿಚಾರಕ್ಕೆ ಬರುವುದಾದರೆ ನೋಡಿ, ಶ್ರೀರಾಮಲಿಂಗೇಶ್ವರ ಮಠಕ್ಕೆ ನೀರು ನುಗ್ಗಿದೆ. ಈಗೇನು ದೃಶ್ಯಗಳು ನೋಡ್ತಾ ಇದ್ದೀರಿ, ಇದು ಚನ್ನಗಿರಿ ತಾಲೂಕಿನಾದ್ಯಂತ ಸುರಿದಿರುವಂತಹ ಮಳೆಗೆ ರಸ್ತೆಗಳೆಲ್ಲ ಜಲಾವೃತ ಆಗಿರೋದು. ರಸ್ತೆ ಯಾವುದು, ಗದ್ದೆ ಯಾವುದು ಗೊತ್ತಾಗ್ತಾ ಇಲ್ಲ. ನೋಡಿ, ಇಂಥ ಟೂ ವೀಲರಲ್ಲಿ ಸಂಚಾರ ಮಾಡಬೇಕಾದ್ರೆ, ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡಬೇಕಾದ್ರೆ ಅದೇನದು ನೀರು ಹೋಯಿತು ಅಂತ ಹೇಳಿದ್ರೆ ಸೈಲೆನ್ಸರ್ಗೆ ಗಾಡಿ ಮೂವ್ ಆಗೋಕ್ಕೆ ಚಾನ್ಸೇ ಇಲ್ಲ. ಈಗ ಅದ್ರ ಖರ್ಚು ವೆಚ್ಚ ಯಾರು ಕೊಡ್ತಾರೆ? ಇಂಥ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ತಡೆಗೋಡೆಗಳ ನಿರ್ಮಾಣ ಇರ್ಬೋದು, ಸಕಾಲ ಕಾಮಗಾರಿ ಇರ್ಬೋದು, ಇದು ಯಾವುದೂ ಆಗಿಲ್ಲ ಅಂದರೆ ರಸ್ತೆ ಯಾವುದು, ನದಿ ಯಾವುದು, ಗದ್ದೆ ಯಾವುದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ನೀವೀಗೇನು ನೋಡ್ತಾ ಇದ್ದೀರಿ ಅದು ರಸ್ತೆ, ಯಾವುದೋ ನದಿ ಹರಿತಿದೆ ಅಂತ ಅನ್ಕೋಬೋದು. ಅಲ್ಲ, ನೋಡಿ ಆ ಸಣ್ಣ ಪುಟ್ಟ ಮೈಲ್ಗಲ್ಲು ಏನಿದೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ರಸ್ತೆ ಅಂತ ಹೇಳಿ. ನೋಡಿ, 1.5 ವರ್ಷದಿಂದ ಬಹಳಷ್ಟು ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ನೀವು ಆ ಹಳದಿ ಬಣ್ಣದ ಗಾಡಿ ಏನು ಹೋಗ್ತಾ ಇದೆ ಅದನ್ನು ನೀವು ನೋಡಿದ್ರೆ ಅದು ವಾಹನ ಸ್ಕೂಲ್ ವ್ಯಾನ್ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಅದು ಎಷ್ಟರ ಮಟ್ಟಿಗೆ ಆ ಟೈರ್ಗಳೆಲ್ಲ ನೀರಲ್ಲಿ ಮುಳುಗಡೆ ಆಗಿರೋದನ್ನು ನೀವು ಗಮನಿಸಬಹುದು. ನದಿ ಭರ್ತಿಯ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಯಾಕೆ ಹಿಂಗಾಗಿದೆ ಅಂತ ಹೇಳಿದ್ರೆ, ನದಿಗೆ ಸರಿಯಾದಂಥ ಸೇತುವೆ ಇಲ್ಲದ ಕಾರಣ ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ನಿರ್ಮಾಣಕ್ಕೆ 40 ವರ್ಷದಿಂದ ಒತ್ತಾಯ ಮಾಡ್ತಿದ್ದಾರೆ, ಆದರೆ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿಲ್ಲ.